ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಡಬನಾಳ್ ಶಾಲಾ ವಾರ್ಷಿಕೋತ್ಸವದ ವರದಿ. ಐತಿಹಾಸಿಕ ಹಿನ್ನೆಲೆಯುಳ್ಳ ಕೋಟೆನಾಡು ಎಂದು ಪ್ರಸಿದ್ಧವಾದ ಚಿತ್ರದುರ್ಗದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಗೊಡಬನಾಳ್ ಗ್ರಾಮ ಜಾನಕೊಂಡದಿಂದ ಎಡಭಾಗ ಶ್ರೀರಂಗನಾಥ ಬೆಟ್ಟಕ್ಕೆ ಹೋಗುವ ಮಾರ್ಗವಾಗಿ ಬಂದಾಗ ಅಡಿಕೆ ತೋಟಗಳು, ಬೆಟ್ಟಗಳ ಸಾಲಿನಿಂದ ಜಿನಿಗೆ ಹಳ್ಳ ದಾಟಿದ ನಂತರ ಶ್ರೀ ಕಲ್ಲೇಶ್ವರ, ಬನಶಂಕರಿ, ಕರಿಯಮ್ಮ ದೇವಾಲಯಗಳ ನಡುವಿನ ಸುಂದರ ಗ್ರಾಮ ಗೊಡಬನಾಳ್. ಈ ಗ್ರಾಮದಲ್ಲಿ ಸುಮಾರು 500 ಮನೆಗಳು, 2500ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ ಈ ಗ್ರಾಮಕ್ಕೆ ಅಡಿಕೆಯ ಶ್ರೀಮಂತ ನಾಡು ಎಂಬ ಹೆಗ್ಗಳಿಕೆಯೂ ಇದೆ. ಈ ಗ್ರಾಮದಲ್ಲಿ ಎಲ್ಲ ಸಮುದಾಯದವರು ಸಹಬಾಳ್ವೆಯಿಂದ ವಾಸಿಸುತ್ತಿದ್ದಾರೆ. ಇಂತಹ ಸುಂದರ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ, ಪಶು ಚಿಕಿತ್ಸಾ ಕೇಂದ್ರ, ಹೈಸ್ಕೂಲ್, ಬ್ಯಾಂಕುಗಳಿದ್ದು ಹಾಗೆ ಶತಮಾನ ಕಂಡ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಅನೇಕ ಕಾರಣಗಳಿಂದ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾದಾಗ ಸರ್ಕಾರಿ ಶಾಲೆ ಉಳಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಹಿರಿಯ ಮುಖಂಡರು, STMC ಅವರು, ಶಿಕ್ಷಕರು 2018ರಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಲು ನಿರ್ಧರಿಸಿ, ತರಗತಿಗಳಿಗೆ ಬೇಕಾದ ಶಿಕ್ಷಕರ ಆಯ್ಕೆ, ಶಿಕ್ಷಕರಿಗೆ ವೇತನ, ಪೀಠೋಪಕರಣಗಳನ್ನು, ಪಠ್ಯಪುಸ್ತಕ ಹೀಗೆ ಎಲ್ಲವನ್ನು ಹಿರಿಯರಾದ ಶ್ರೀಯುತ ಮಲ್ಲೇಶಣ್ಣ, ನಾಗರಾಜಣ್ಣ, ಕುಮಾರಣ್ಣ ಇವರುಗಳು ಅಂದಿನ ಮುಖ್ಯೋಪಾಧ್ಯಾಯರಾದ ಶ್ರೀ ಶಿವಲಿಂಗಪ್ಪ ಸರ್ ಅವರಿಗೆ ಸಹಕರಿಸಿದರು. ಹಾಗೆ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಪ್ರಾರಂಭಿಸಿದರು. ಅನಂತರ ಮುಖ್ಯ ಶಿಕ್ಷಕಿಯಾಗಿ ಬಂದ ಶ್ರೀಮತಿ ವೀಣಾ ಇವರಿಗೂ ಕೂಡ ಮುಖಂಡರು ಹಾಗೆ ಸಹಕರಿಸಿದರು. ಕೋವಿಡ್ನಿಂದಾಗಿ ತರಗತಿಗಳ ಹಿನ್ನಡೆಯಾದಾಗ ಆ ಸಮಯವನ್ನು ಶಾಲೆಯ ಅಭಿವೃದ್ಧಿಯತ್ತ ಅನೇಕ ಕಾಮಗಾರಿಗಳನ್ನು ನಡೆಸಲು STMC ಅವರು ಹಿರಿಯರು ತೀರ್ಮಾನಿಸಿದರು. ಹಳೆ ಕಟ್ಟಡಗಳನ್ನು ನೆಲಸಮಗೊಳಿಸುವುದು, ಹಳೆಯ ಮರಗಳನ್ನು ತೆರವುಗೊಳಿಸುವುದು, ಹೊಸ ಕಟ್ಟಡಗಳ ನಿರ್ಮಾಣ, ಪಂಚಾಯಿತಿ ವತಿಯಿಂದ ಕಾಂಪೌಂಡ್ ನಿರ್ಮಾಣ ಹೀಗೆ ಶಾಲೆಯನ್ನು ಆಕರ್ಷಕವಾಗಿ ಮಾಡಲು ಶ್ರಮಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಶ್ರೀಯುತ ದಿವ್ಯಪ್ರಕಾಶ್ ಇವರು ಶಾಲೆಗೆ ಸುಮಾರು 80,000 ರೂಪಾಯಿ ಮೌಲ್ಯದ ಪೀಠೋಪಕರಣಗಳನ್ನು ದಾನವಾಗಿ ನೀಡಿದರು. ಹಾಗೆ ಶ್ರೀಯುತ ನಾಗೇಶ್ ಸಮಾಜ ಕಲ್ಯಾಣ ಅಧಿಕಾರಿಗಳು ಕಂಪ್ಯೂಟರನ್ನು ದಾನವಾಗಿ ನೀಡಿದರು. ಹಾಗೆ ಶಾಲೆಯ ಶಿಕ್ಷಕರಾದ ದೇವಿರಮ್ಮ ಅವರು ಮಕ್ಕಳಿಗೆ ಡೆಸ್ಕ್ಗಳನ್ನು ಮಾಡಿಸಿಕೊಟ್ಟರು. ಅಲ್ಲದೆ ಸೇಫ್ಟಿ ಡೋರ್ ನಿರ್ಮಾಣಕ್ಕೆ ಧನ ಸಹಾಯವನ್ನು ಮಾಡಿದರು. ಅನಂತರ ಶಿಕ್ಷಕರು ಚರ್ಚಿಸಿ ಹಳೆಯ ಪೀಠೋಪಕರಣಗಳಿಂದ ಮತ್ತಷ್ಟು ಹೊಸ ಪೀಠೋಪಕರಣಗಳನ್ನು ಮಾಡಿಸಿದರು. ಹೀಗೆ ಹೊಸ ಪ್ರಸಕ್ತ ಶೈಕ್ಷಣಿಕ ವರ್ಷವನ್ನು ಮೇ 29ರಂದು ತರಗತಿಗಳು ಪ್ರಾರಂಭವಾದವು. ಪ್ರಾರಂಭವಾದ ದಿನದಂದೇ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ವಿತರಣೆ ಮಾಡಲಾಯಿತು. ನಂತರ ಊರಿನಲ್ಲೆಲ್ಲ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳಲು ದಾಖಲಾತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜೂನ್ 5ರಂದು ಪರಿಸರ ದಿನಾಚರಣೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ನೆರವೇರಿಸಲಾಯಿತು. ನಂತರ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಮಾಡಿಸಲಾಯಿತು. ಜುಲೈನಲ್ಲಿ STMCಯ ಪುನರ್ರಚನೆ ಮಾಡಲಾಯಿತು. ಪೋಷಕರ ಸಭೆಯಲ್ಲಿ 18 ಜನ ಸದಸ್ಯರನ್ನೊಳಗೊಂಡ ಹೊಸ STMCಯನ್ನು ರಚಿಸಲಾಯಿತು. ಸದಸ್ಯರ ಆಯ್ಕೆಯ ಮೇರೆಗೆ LV ರವಿಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ, ಶ್ರೀಮತಿ ಅಂಬಿಕಾ ಇವರನ್ನು ಉಪಾಧ್ಯಕ್ಷರನ್ನಾಗಿ ರಚನೆ ಮಾಡಲಾಯಿತು. ಆಗಸ್ಟ್ ತಿಂಗಳಿನಲ್ಲಿ STMC ಅಧ್ಯಕ್ಷರಾದ ರವಿಕುಮಾರ್ ಹಾಗೂ ಶಿವಾನಂದ್ ಅವರ ಸ್ನೇಹಿತರೊಂದಿಗೆ ಶಾಲೆಗೆ CCTVಯನ್ನು ಅಳವಡಿಸಲಾಯಿತು. ಹಾಗೆ ಆಗಸ್ಟ್ ತಿಂಗಳಿನ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸ್ವಚ್ಛತಾ ಕಾರ್ಯವನ್ನು ಮಾಡಿಸಿಕೊಟ್ಟರು. ನಂತರ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೊಸ STMCಯವರಿಗೆ ಸನ್ಮಾನಿಸುವ ಮೂಲಕ ಆಚರಿಸಲಾಯಿತು. ಆಗಸ್ಟ್ ತಿಂಗಳಿನಲ್ಲಿ ಕೃಷ್ಣ ಜಯಂತಿಯನ್ನು ಆಚರಿಸಿ ಪೂರ್ವ ಪ್ರಾಥಮಿಕ ತರಗತಿಯ ಮಕ್ಕಳನ್ನು ಕೃಷ್ಣ ಮತ್ತು ರಾಧೆಯ ಉಡುಪಿನಲ್ಲಿ ಸಿಂಗರಿಸಿ ಪೋಷಕರು ಹಾಗೂ ಶಿಕ್ಷಕರು ಆನಂದಿಸಿದರು. ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ STMCಯವರ ಜೊತೆ ಚರ್ಚಿಸಿ ಮಕ್ಕಳನ್ನು ಚಿತ್ರದುರ್ಗದ ಬೆಟ್ಟ ಹಾಗೂ ಆಡುಮಲ್ಲೇಶ್ವರ ವೀಕ್ಷಿಸಲು ಹೊರಸಂಚಾರಕ್ಕೆ ಕರೆದುಕೊಂಡು ಹೋಗಿ ಬರಲಾಯಿತು. ನಂತರ ಅಕ್ಟೋಬರ್ ತಿಂಗಳಿನಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಪೀಠೋಪಕರಣಗಳ ಖರೀದಿಗೆ ಹಾಗೂ ಗೋಡೆ ಬರಹಕ್ಕಾಗಿ ಅನುದಾನವನ್ನು ಬಿಡುಗಡೆಗೊಳಿಸಲಾಯಿತು. STMCಯವರ ಜೊತೆ ಚರ್ಚಿಸಿ ಸೂಕ್ತವಾದ ಪೀಠೋಪಕರಣಗಳ ಖರೀದಿ ಹಾಗೂ ಗೋಡೆ ಬರಹವನ್ನು ಮಾಡಿಸಲಾಯಿತು. ನಂತರ ಇಲಾಖಾ ಕಾರ್ಯಕ್ರಮಗಳಾದ
ಶೈಕ್ಷಣಿಕ ವರ್ಷ ಆರಂಭದಿಂದಲೂ ಇಲಾಖೆಯ ಆದೇಶದ ಪ್ರಕಾರ FLN ಕಾರ್ಯಕ್ರಮಗಳು, FLN ಬೇಸಿಕ್ ಲೈನ್ ಸರ್ವೆ ಪರೀಕ್ಷೆಗಳು, ತರಗತಿಗಳ ಬೋಧನೆಗಳು ನಡೆಯುತ್ತಿದ್ದವು. ಈ ಮಧ್ಯದಲ್ಲಿ ಆರೋಗ್ಯ ಇಲಾಖೆಯವರಿಂದ ಮಕ್ಕಳಿಗೆ ತಪಾಸಣಾ ಕಾರ್ಯಕ್ರಮಗಳು ನಡೆದವು. ಹಾಗೆ ಇಲಾಖೆಯ ಆದೇಶದಂತೆ ಸರ್ಕಾರದಿಂದ ಕೊಡಲ್ಪಡುವ ಆಯಾ ಕಾರ್ಯಕ್ರಮಗಳನ್ನಾದ ಬಿಸಿಯೂಟ, PM ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಅನುಷ್ಠಾನವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು. ಅಲ್ಲದೆ ಸುಮಾರು ವರ್ಷಗಳ ಹಿಂದೆ ಶಾಲೆಗೆ 3 ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದ ಹಿರಿಯರಾದ ಶ್ರೀಯುತ ಕೆ. ಸಂಕಪ್ಪ ಮತ್ತು ಮಕ್ಕಳಾದ ಕೆ. ಎಸ್. ಏಕಾಂತಪ್ಪ ಮತ್ತು ಸಹೋದರರು, ಶ್ರೀಯುತ ಕೆ. ಬನಪ್ಪನವರು ಮಕ್ಕಳಾದ ಕೆ. ಬಿ. ಶರಣಪ್ಪ ಮತ್ತು ಕೆ. ಬಿ. ಜಯದೇವಪ್ಪ ಮಕ್ಕಳು, ಶ್ರೀಯುತ ಗೌಡ್ರು ಪರಮೇಶ್ವರಪ್ಪನವರು ಮಕ್ಕಳಾದ ಜಿ. ಪಿ. ಕುಮಾರಣ್ಣ, ಜಿ. ಪಿ. ಕಲ್ಲೇಶಣ್ಣ ಮತ್ತು ಮಕ್ಕಳು, ಇವರು ಶಾಲೆಯ ಅಭಿವೃದ್ಧಿಗೆ ಪ್ರತಿ ವರ್ಷ 1 ಎಕರೆಗೆ 5,000 ರೂಪಾಯಿಗಳನ್ನು ಕೊಡುತ್ತಿರುವುದು ಬಹಳ ಸಂತಸದಾಯಕ ವಿಚಾರವಾಗಿದೆ. ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾಲಾ ರಮೇಶ್ ರವರು ಮಕ್ಕಳಿಗೆ ಊಟದ ನಂತರ ಕೈ ತೊಳೆಯಲು ನಲ್ಲಿಗಳನ್ನು ಅಳವಡಿಸಿಕೊಟ್ಟಿದ್ದಾರೆ. ಗ್ರಾಮಸ್ಥರ ಸಹಕಾರ, ಶಿಕ್ಷಕರ ಪಾಲ್ಗೊಳ್ಳುವಿಕೆ ಎಲ್ಲವನ್ನು ಗಮನಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನಾಗಭೂಷಣ್ ಸರ್ ಅವರು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಯುತ ವಿ. ಸಂಪತ್ ಕುಮಾರ್ ಸರ್ ಅವರು ನಮ್ಮ ಶಾಲೆಗೆ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಅನುದಾನವನ್ನು ಹಾಗೂ ನಮ್ಮ ಶಾಲೆಯನ್ನು ಆಂಗ್ಲ ಮಾಧ್ಯಮ ಶಾಲೆಯನ್ನಾಗಿ ಮಾಡಿಸಿ ಆದೇಶವನ್ನು ಮಾಡಿಸಿರುತ್ತಾರೆ. ಅದರಂತೆ ಫೆಬ್ರವರಿ ತಿಂಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಇಲಾಖೆಯವರು 4 ದಿನಗಳ ಕಾಲ ಶಾಲೆಯ ಲೆಕ್ಕ ಪರಿಶೋಧನೆಯನ್ನು ಮಾಡಿ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಅದರಂತೆ ಫೆಬ್ರವರಿ 14 ಶಾಲೆಯಲ್ಲಿ ಶಾರದಾ ಪೂಜೆಯ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ.